ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಪ್ರಿಯ ವೀಕ್ಷಕರೇ, ದೇವ ಮಕ್ಕಳೇ, ಪ್ರಸಂಗಿ 1ನೇ ಅಧ್ಯಾಯ ಹಳೆ ಒಡಂಬಡಿಕೆಯಲ್ಲಿ ಜ್ಞಾನೋಕ್ತಿ ಪುಸ್ತಕವಾದ ಮೇಲೆ ಸೊಲೊಮೋನನು ಬರೆದಿರುವಂಥ 1ನೇ ಅಧ್ಯಾಯದಿಂದ ನಾವು ಹಲವಾರು ಪಾಠಗಳನ್ನು ಕಲಿತೀವಿ. ಈ ಪ್ರಸಂಗ ಅನೇಕರಿಗೆ ಉಪಯುಕ್ತವಾಗಿತ್ತು. ದೇವರಿಲ್ಲದ ಜೀವಿತ ವ್ಯರ್ಥ, ಇದರ ಬಗ್ಗೆ ಅವರು ಕಲಿತು ತಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಟ್ರು. ನೀವು ಸಹ ಕೇಳಿಸ್ಕೊಳ್ರಿ, ನೋಡ್ರಿ, ಆನಂದಿಸ್ರಿ. ಮಾತ್ರವಲ್ಲದೆ ನೀನು ಅಂಗಡಿಗೆ ಹೋದಾಗ, ನೀನು ಎಲ್ಲೇ ಹೋದ್ರೂ ಸಹ ನೀನು ಮಾಡುವಂಥ ವ್ಯಾಪಾರ ಪ್ರತಿಯೊಂದು ಕಾರ್ಯಗಳಲ್ಲಿ ನೀನು ಕ್ರಿಶ್ಚಿಯನ್ ಅಂತ ಗೊತ್ತಾಗಬೇಕು, ನೀನು ದೇವ್ರ ಭಕ್ತ ಅಂತ ಅನೇಕರಿಗೆ ಗೊತ್ತಾಗಬೇಕು. ಸ್ಟೂಡೆಂಟ್ಸ್ ಎಲ್ಲರೂ ಗಮನ ಇಡ್ರಿ. ಪೀಪಲ್ ಶುಡ್ ನೋ, ದ ಸ್ಟೂಡೆಂಟ್ಸ್ ಶುಡ್ ನೋ ದಟ್ ಯು ಆರ್ ಎ ಬೈಬಲ್ ಬಿಲೀವಿಂಗ್ ಗಾಡ್ಸ್ ಚೈಲ್ಡ್. ನೀನು ದೇವರ ಮಗನು ಅಂಬಿದಾಗ ನಿಮ್ಮ ಸ್ಕೂಲಲ್ಲೂ ಗೊತ್ತಾಗಬೇಕು. ಆ ಥರ ನಿಮ್ಮ ಜೀವಿತ ಮಾರ್ಪಡಬೇಕು. ಓಕೆ, ಇದರಲ್ಲಿ ನಾವು ಕಲಿಯುವಂಥ 3ನೇ ಪಾಠ, ದ ಥರ್ಡ್ ಲೆಸನ್. ಈ ಕಡೆ ಹೆಣ್ಮಕ್ಳಲ್ಲಿ ಓದಮ್ಮ ಪ್ರೀತಿ, ಓದಮ್ಮ. 3ನೇ ಪಾಠ. ಲೋಕದ ಮಟ್ಟದಲ್ಲಿ ಆತನು ಎಲ್ಲದರಲ್ಲಿಯೂ ಸಂತೋಷವನ್ನು ಹುಡುಕುವುದಕ್ಕೆ ಹೋಗುತ್ತಾನೆ. ರೈಟ್. ಇವನೇನು ಮಾಡ್ದ? ಈ ಸ್ಟಾರ್ಟೆಡ್ ಸೀಕಿಂಗ್ ಹ್ಯಾಪಿನೆಸ್ ಇನ್ ವರ್ಲ್ಡ್ಲಿ ಸ್ಟ್ಯಾಂಡರ್ಡ್. ಇವನಿಗೆ ಸಂತೋಷ ಬೇಕಾಗಿತ್ತು. ಯಾವುದರಲ್ಲಿ ಹುಡುಕಕ್ಕೆ ಹೋದ? ಲೋಕದ ಸ್ಟ್ಯಾಂಡರ್ಡ್. ನೋಡಿ, ಎಲ್ಲರೂ ಗಮನ ಇಡ್ರಿ ಪ್ರಿಯರೇ. ಈ ಬೈಬಲ್ ಇಲ್ಲದೇನೆ, ಬೈಬಲ್ ಸ್ಟ್ಯಾಂಡರ್ಡಿಂದ ಮಾತ್ರನೇ ನನಗೆ ನಿನಗೆ ಸಂತೋಷ ಸಿಗೋದು, ನನಗೆ ನಿನಗೆ ಸಮಾಧಾನ ಸಿಗೋದು. ವಿ ಗೆಟ್ ಜಾಯ್ ಇನ್ ದ ಹೆವನ್ಲಿ ಸ್ಟ್ಯಾಂಡರ್ಡ್, ಗಾಡ್ಲಿ ಸ್ಟ್ಯಾಂಡರ್ಡ್. ನನಗೆ ನಿನಗೆ ಈ ಬೈಬಲ್ ಇಲ್ಲ ಅಂದರೆ, ವಾಕ್ಯ ಇಲ್ಲ ಅಂದರೆ, ದೇವರಿಗೆ ವಿಧೇಯರಾಗಿಲ್ಲ ಅಂದರೆ ನನಗೆ ನಿನಗೆ ಹ್ಯಾಪಿನೆಸ್ ಸಿಗಲ್ಲ. ಇವನು ವರ್ಲ್ಡ್ಲಿ ಸ್ಟ್ಯಾಂಡರ್ಡ್ನಲ್ಲಿ ಏನು ಮಾಡ್ತಾನೆ? ಸಂತೋಷವನ್ನು ಹುಡ್ಕೋಕೆ ಹೋಗ್ತಾನೆ. ಯಾರಾದರೂ ಆ ಥರ ಇದ್ದೀರಾ? ಲೋಕದ ರೀತಿಯಲ್ಲಿ ನೀವು ಸಂತೋಷ ಹುಡ್ಕಕ್ಕೆ ಹೋಗ್ತಾ ಇದ್ದೀರಾ? ಸಿಗಲ್ಲ. ಯೇಸು ಬಿಟ್ಟರೆ, ಪಾಪ ಕ್ಷಮಾಪಣೆ ಬಿಟ್ಟರೆ ನನಗೆ ನಿನಗೆ ಖಂಡಿತವಾಗಿ ಸಂತೋಷ ಸಿಗಲ್ಲ. 1 ಯೋಹಾನ 2ನೇ ಅಧ್ಯಾಯ 15-16ನೇ ವಚನ. ಇನ್ನೊಬ್ಳು ಓದಮ್ಮ, ಈ ಕಡೆ ಅಮ್ಮ, ನೀನು ಓದಮ್ಮ. ಓದಮ್ಮ. ಇಲ್ಲ ಗೊತ್ತಿಲ್ಲ, ಓದಮ್ಮ. ಓದಮ್ಮ. ಫಸ್ಟ್ ಜಾನ್ ಚಾಪ್ಟರ್ 2 15-17. ಓದಮ್ಮ. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ, ಈ ಮೊದಲುಗಳೆಲ್ಲ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಸರ್, ಎಲ್ಲರೂ ಗಮನ ಇಡಿ. ನನಗೆ ಗೊತ್ತಿಲ್ಲ ಯಾರ್ಯಾರು ಇವತ್ತು ಲೋಕವನ್ನು ಹುಡುಕ್ತಾ ಇದ್ದೀರಾ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಲೋಕದವ್ರ ಥರ ಜೀವಿಸೋಣ ಬಿಡು, ಲೋಕದವ್ರ ಥರ ಮಾಡೋಣ ಬಿಡು, ಲೋಕ ಹಿಂಗೆ ಮಾಡ್ತಾ ಇದೆ, ನಾನು ಈ ಥರ ಮಾಡ್ತೀನಿ, ಯು ವೋಂಟ್ ಗೆಟ್ ಹ್ಯಾಪಿನೆಸ್. ನಿನಗೆ ಜಾಯ್ ಸಿಗಲ್ಲ. ಆ ಥರ ಯಾರಾದರೂ ಇಲ್ಲಿದ್ದೀರಾ? ಇವತ್ತೇ ಮನ ತಿರುಗಿಸ್ರಿ. ಇವತ್ತೇ ದೇವ್ರ ಬಳಿಗೆ ಬನ್ನಿರಿ. ಇವತ್ತೇ ದೇವ್ರ ಕಡೆಗೆ ತಿರುಗಿರಿ. ನಿನ್ನ ಬಿಸ್ನೆಸ್ ಇರ್ಬೋದು, ನಿನ್ನ ಎಜುಕೇಷನ್ ಇರ್ಬೋದು, ನಿನ್ನ ಕೆಲಸ ಇರ್ಬೋದು, ನಿನ್ನ ಮನೆ ಇರ್ಬೋದು, ಯಾವುದೇ ಇರ್ಬೋದು, ಬೈಬಲಿಂದ ಸ್ಟಾರ್ಟ್ ಮಾಡಿರಿ, ವಾಕ್ಯದಿಂದ ಸ್ಟಾರ್ಟ್ ಮಾಡಿರಿ, ದೇವರಿಂದ ಸ್ಟಾರ್ಟ್ ಮಾಡಿ. ನೀವು ನೋಡಿ, ನಿಮ್ಮ ಮನೆ ಪರಲೋಕವಾಗಿರುತ್ತೆ. ಎಷ್ಟೋ ಜನ ಕೇಳಿ ನೋಡಿ, ಮನೆಗೆ ಹೋಗಮ್ಮ ಅಂದರೆ ಯಾರು ಹೋಗ್ತಾರೆ? ಹೋಗ. ನನಗೆ ನನ್ನ ಮನೆ ಅಂದರೆ ತುಂಬ ಇಷ್ಟ. ಅದೇ ಥರ ನಿನ್ನ ಮನೆ ಅಂದರೆ ನಿನಗೆ ಇಷ್ಟ ಆಗಬೇಕು. ಎಷ್ಟೋ ಗಂಡಂದಿರಿಗೆ, ಎಷ್ಟೋ ಹೆಂಡತಿಯರಿಗೆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಯಾಕೆ? ಬಿಕಾಸ್ ನೋ ಗಾಡ್. ಲೋಕದ ಸ್ಟ್ಯಾಂಡರ್ಡಲ್ಲಿ ಜೀವಿಸಕ್ಕೆ ಹೋಗ್ತಾ ಇದ್ದಾರೆ. ಲೋಕದ ಸ್ಟ್ಯಾಂಡರ್ಡಲ್ಲಿ ಜೀವಿಸ್ಬೇಡ್ರಿ. ಲೋಕದ ಸ್ಟ್ಯಾಂಡರ್ಡ್ನಲ್ಲಿ ಹ್ಯಾಪಿನೆಸ್ ಇಲ್ಲ, ಜಾಯ್ ಇಲ್ಲ, ಸಂತೋಷ ಇಲ್ಲ. ಈ ಸೊಲೊಮೋನ ಏನು ಮಾಡ್ತಾನೆ? ಆ ರೀತಿನೇ ಮಾಡ್ತಾನೆ. ದೇವರು ಕೊಟ್ಟಂಥ ಜ್ಞಾನ ದೇವ್ರನ್ನ ಹುಡುಕ್ಬೇಕಾಯ್ತು. ಆದರೆ ಲೋಕದ ಸ್ಟ್ಯಾಂಡರ್ಡ್ನಲ್ಲಿ ಅವನೇನು ಮಾಡ್ತಾನೆ? ತನ್ನ ಜೀವಿತವನ್ನು ಬದಲಾವಣೆ ಮಾಡಿಕೊಂಡಾಗ ಅವನಿಗೆ ಯಾವುದರಲ್ಲೂ ಅವನಿಗೆ ಸಂತೋಷ ಸಿಕ್ಕಿಲ್ಲ. ಸರಿ, ಇದು 3 ಪಾಠಗಳನ್ನ ನಾವು ಕಲಿತು. ಈಗ ಎಲ್ಲರೂ ಪ್ರಸಂಗಿಗೆ ಬಂದರೆ ನೋಡಿ, ಇನ್ನೊಂದು ಮಾತು ಹೇಳ್ತಾನೆ ಅವನು. ಏನು ಗೊತ್ತಾ? ಮೊದಲಿತ್ತು ಅದೇ ಈಗಲೂ ಇರೋದು, ಹೊಸದೇನಿಲ್ಲ ಅಂತ. ಓಕೆ, ಇವಾಗ ಎಲ್ಲರೂ ಪ್ರಸಂಗಿ 1ನೇ ಅಧ್ಯಾಯ 12ರಿಂದ
18ನೇ ವಚನಕ್ಕೆ ಬರೋಣ. ಓಕೆ, ಎಕ್ಲೇಸಿಯಾಸ್ಟಸ್ ಚಾಪ್ಟರ್ 1 12-18. ಅಲ್ಲಿಗೆ ನನ್ನ ಪ್ರಸಂಗ ಮುಗೀತದೆ, 1ನೇ ಅಧ್ಯಾಯ ಮುಗೀತದೆ. ಎಷ್ಟೋ ಜನ ನೀವು ಓದಿದ್ರೆ ಚೆನ್ನಾಗಿ ಅರ್ಥ ಆಗಿರೋದು. ಓಕೆ ಸರಿ, ಈಗ ಬರೋಣ. ಪ್ರಸಂಗಿ 1ನೇ ಅಧ್ಯಾಯ 12-18. ಎಕ್ಲೇಸಿಯಾಸ್ಟಸ್ ಚಾಪ್ಟರ್ 1 12-18. ಎಲ್ಲರೂ ಓದೋಣ, ಗಟ್ಟಿಯಾಗಿ ಓದೋಣ, ಮಕ್ಕಳು ದೊಡ್ಡವರು ಚಿಕ್ಕವರೆಲ್ಲ ಪ್ರಿಯರೇ. ಓಕೆ, ಲೆಟ್ಸ್ ಸ್ಟಾರ್ಟ್ ರೀಡಿಂಗ್ ಲೌಡ್ಲಿ. ಎಲ್ಲರೂ ಗಟ್ಟಿಯಾಗಿ ಓದೋಣ. 1 2 3 ಸ್ಟಾರ್ಟ್. ನಾನು ಯೆರೂಸಲೇಮಿನಲ್ಲಿ ಇಸ್ರಾಯೇಲರಿಗೆ ಅರಸನಾಗಿದ್ದೇನೆ. ಆಕಾಶದ ಕೆಳಗೆ ನಡೆಯುವ ಎಲ್ಲಾ ಕೆಲಸಗಳನ್ನು ಜ್ಞಾನದಿಂದ ವಿಚಾರಿಸಿ ವಿಮರ್ಶಿಸಲು ಮನಸ್ಸಿಟ್ಟೇನು. ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಆ ಕೆಲಸವಲ್ಲ, ಬಹು ಪ್ರಯಾಸವೇ. ಲೋಕದಲ್ಲಿರುವ ನಡೆಯುವ ಕೆಲಸವನ್ನೆಲ್ಲ ನೋಡಿದ್ದೇನೆ. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥ. ವಕ್ರದವಾದದ್ದನ್ನು ಸರಿ ಮಾಡುವುದು ಅಸಾಧ್ಯ, ಇಲ್ಲದನ್ನು ಲೆಕ್ಕಿಸುವುದು ಅಶಕ್ಯ. ನಾನು ಮನಸ್ಸಿನಲ್ಲಿ ಯೋಚಿಸುತ್ತಾ, ಆಹಾ, ನನಗಿಂತ ಮೊದಲು ಯೆರೂಸಲೇಮನ್ನು ಆಳಿದವರೆಲ್ಲರಿಗಿಂತಲೂ ಹೆಚ್ಚು ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದೇನೆ. ನನ್ನ ಹೃದಯವು ಜ್ಞಾನವನ್ನು ತಿಳುವಳಿಕೆಯನ್ನು ವಿಶೇಷವಾಗಿ ಹೊಂದಿದೆ ಎಂದುಕೊಂಡೆನು. ಜ್ಞಾನವಲ್ಲದೆ ಬುದ್ಧಿಹೀನತೆಯನ್ನು ಗ್ರಹಿಸುವುದು ಇದು ಸಹ ಗಾಳಿಯನ್ನು ಹಿಂದಟ್ಟಿದ ಹಾಗೆ ಎಂದು ಅರಿತುಕೊಂಡೆನು. ಬಹು ಜ್ಞಾನದಲ್ಲಿ ಬಹು ಸಂಕಟ, ಹೆಚ್ಚು ತಿಳುವಳಿಕೆಯನ್ನು ಪಡೆದವನಿಗೆ ಹೆಚ್ಚು ವ್ಯರ್ಥ. ಸರಿ, ಇವತ್ತು ಪ್ರಸಂಗದ ವಿಷಯ ಏನು ಹೇಳಿ? ದೇವರಿಲ್ಲದ ಜೀವಿತ. ಏನು ಹೇಳ್ರಿ? ವ್ಯರ್ಥ. ನಿನ್ನಲ್ಲಿ ದೇವರಿಲ್ವಾ? ಭಯ ಪಡಬೇಡ. ಇವತ್ತು ಯೇಸುವೆ ನನ್ನ ಹೃದಯದಲ್ಲಿ ಬಾ ಅಂತೇಳು. ಈಗ ಈ ಒಂದು ಹಾಡು ಹಾಡ್ತೀವಿ, ಎಲ್ರಿಗೂ ಈ ಹಾಡು ಗೊತ್ತು, ಭಾಳ ಚೆನ್ನಾಗಿದೆ. ಮನ ಮರುಗುವ ದೇವ ನಿನಗೆ ನಾನು ಶರಣು. ದೇವರಿಗೆ ಶರಣ ಆಗ್ಬಿಟ್ರಿ. ಯಾರ್ಯಾರು ಇಲ್ಲಿ ಬಂದಿದ್ದೀರ ಪ್ರಿಯರೇ? ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ಯೇಸು ನಿಮ್ಮನ್ನು ಈ ವಾಕ್ಯದ ಮೂಲಕ ನಿಮ್ಮನ್ನು ಕರೀತಾ ಇದ್ದಾರೆ. ಯೇಸು ಸ್ವಾಮಿ ಈ ಸಭೆ ಮೂಲಕ ನಿಮ್ಮನ್ನು ಕರೀತಾ ಇದ್ದಾರೆ. ಅವರು ಮನ ಮರುಗುವ ದೇವರಪ್ಪ. ಒಂದು ವೇಳೆ ದೇವರು ಬಿಟ್ಟಿದೆಯಾ, ಲೋಕನೇ ಹುಡುಕ್ತಾ ಇದೆಯಾ, ಇವತ್ತು ನೀ ತೀರ್ಮಾನ ಮಾಡು. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆ ಥರ ಇದ್ದಾರಾ? ಲೋಕನ ಹುಡುಕಿ 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 ಕಡೆಗೆ ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ, ಹೋಗು. ತಿಂದರೂ ಏನಿಲ್ಲ, ಕುಡಿದ್ರೂ ಏನಿಲ್ಲ, ಮಲಗಿದ್ರೂ ಏನಿಲ್ಲ, ನಾನು ಇಲ್ಲಿ ಹೋದ್ರೂ ಏನಿಲ್ಲ ಅನ್ನೋರು ಎಷ್ಟೋ ಜನ ಇದ್ದಾರೆ. ಕೆಲವರೆಲ್ಲ ಇವತ್ತು ಹೋಗಿದ್ದೆಪ್ಪ, ಇವತ್ತು ಬಂದೆಪ್ಪ, ಇವತ್ತೇನೋ ಒಂದು ಸಮಾಧಾನ. ಯಾರಿಗೆ ಗೊತ್ತಾದಿರೋದು? ಯೇಸು ಮಕ್ಕಳಿಗೆ ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಓಕೆ ಪ್ರಿಯರೇ, ನಾನು ನಂಬ್ತೀನಿ ಪ್ರಸಂಗ ನಿಮ್ಮೆಲ್ಲರಿಗೂ ಬಹಳ ಉಪಯುಕ್ತವಾಗಿತ್ತೆಂಬುದಾಗಿ. ಒಂದು ವೇಳೆ ಎಲ್ಲಿ ದೇವರು ಇಲ್ವೋ, ಯಾವ ಒಂದು ನಿಮ್ಮ ಜೀವಿತದ ಏರಿಯಾಗಳಲ್ಲಿ ದೇವರಿಲ್ವೋ, ದೇವರ ವಾಕ್ಯದ ತತ್ವಗಳಿಗೆ ಅನುಗುಣವಾಗಿ ನಡೀತಾ ಇಲ್ವೋ, ಮಾನಸಾಂತರ ಪಟ್ಟು ವಾಕ್ಯಗಳನ್ನು ಓದಿ ದೇವರಲ್ಲಿ ನೀವು ಜೀವಿಸುವಾಗೆಲ್ಲ ಲಾಭ ಎಂಬುದಾಗಿ ತಿಳ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ. ಆ ರೀತಿ ಯಾರಾದರೂ ಇದ್ದರೆ ಅಂಥವರಿಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಇದೇ ಮೊದಲನೇ ಬಾರಿ ಈ ಪ್ರಸಂಗವನ್ನು ನೀವು ನೋಡ್ತಾ ಇದ್ರೆ ಅಂದರೆ ಯೇಸು ನಿಮ್ಮನ್ನು ಕರೀತಾ ಇದ್ದಾರೆ. ಯೇಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸ್ಕೊಡ್ರಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮ್ಮ ಸ್ತೋತ್ರ. ಹೌದು ಸ್ವಾಮಿ, ಪ್ರಸಂಗಿ 1ನೇ ಅಧ್ಯಾಯದಿಂದ ದೇವರಿಲ್ಲದ ಜೀವಿತ ವ್ಯರ್ಥ, ಇದರ ಕುರಿತು ನಮ್ಮೊಂದಿಗೆ ಮಾತನಾಡಿದ್ಯಪ್ಪ. ದೇವರೇ, ನಾವು ನೀನಿಲ್ಲದ ಜೀವಿತ ಜೀವಿಸಬಾರ್ದು. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭ ಎಂಬುದಾಗಿ ಪೌಲ ಹೇಳಿದ ಹಾಗೆ ಆ ಒಂದು ಜೀವಿತವನ್ನು ಜೀವಿಸುವಾಗ ಎಲ್ಲರಿಗೂ ಕೃಪೆ ಕೊಡಪ್ಪ. ವಾಕ್ಯದ ಆಧಾರದ ದೈವಿಕ ತತ್ವಗಳನ್ನ ಅನುಸರಿಸಿ ಜೀವಿಸುವಾಗ ನಮಗೆ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಮಾಡಿ ಹೋದರು. ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು. ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.